एसी श्रीनिवास ने पुलकेशी नगर में नई तामीरशुदा जीबीए बीएनसीसी इमारत का इफ्तिताह किया। पुलकेशी नगर की एमएलए श्री एसी श्रीनिवास अपने हल्का इंतखाब में रोजाना तरक्याती कामों पर तवज्जो मरकूज किए हुए हैं। जुमे को उन्होंने एलआर बांडे कावल बायरा संद्रा वार्ड में नव तामीरशुदा जीबीए बीएनसीसी पुलकेशी नगर असेंबली हल्के की इमारत का इफ्तिताह किया। इफ्तिताही तकरीब कई सीनियर कांग्रेस कायदीन और मकामी नुमाइंदों की मौजूदगी में मुनक्किद हुई, जिसने हल्के के अंदर बुनियादी ढांचे की तरक्की में एक और संगे मील का निशान लगाया। इस तकरीब में शिरकत करने वाले अहम कायदीन में साबिक कॉरपोरेटर AR जाकिर, साबिक ब्लॉक सदर जोशवा, M परवेज पाशा, फार्रो, डीजे हल्ली ब्लॉक सदर रिजवान अली, विष्णु, शिवा, तारिक मन्ना भाई और कांग्रेस पार्टी के दीगर कई रहनुमा और कारकुनान शामिल थे। इस मौके पर खिताब करते हुए श्री एसी श्रीनिवास ने अवामी बुनियादी ढांचे को मजबूत बनाने और पुलकेशी नगर में मुसलसल तरक्की को यकीनी बनाने के अपने अज़्म का इयादा किया। मकामी रहिशों और पार्टी कारकुनों ने इस इक़दाम को सराहा और कहा कि नई इमारत से इलाके में तंजीमी और कम्युनिटी सरगर्मियों को बहुत फायदा पहुंचेगा। लीडर ए सियासत बेंगलोर से आपका भरोसेमंद उर्दू डिजिटल न्यूज चैनल। रोजाना की ताज़ा कारियों के लिए देखते रहें। ನಮಸ್ಕಾರ ಎಲ್ಲರಿಗೂ। ಇವತ್ತು ಶುಕ್ರವಾರ ನಮ್ಮ ಪುಲಿಕೇಶಿನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು GBA ಹೊಸ ಬಿಲ್ಡಿಂಗ್ ಉದ್ಘಾಟನೆ ಆಗಿದೆ। ಇದಕ್ಕೆ GBA ಇಂದ ನಮ್ಮದು KGಹಳ್ಳಿ ಸಬ್ ಡಿವಿಷನ್ ಮತ್ತು ಪುಲಿಕೇಶಿನ ಸಬ್ ಡಿವಿಷನ್ 2 ಡಿವಿಷನ್ ಇದೆ। ಈ ಆಫೀಸಲ್ಲಿ ಒಂದು KGಹಳ್ಳಿ ಸಬ್ ಡಿವಿಷನ್ ಸಂಬಂಧಪಟ್ಟ ಎಲ್ಲ ಆಫೀಸ್ಗಳು ಇಲ್ಲಿ ಶಿಫ್ಟ್ ಆಗುತ್ತೆ। ಸಾರ್ವಜನಿಕ ಕುಶಾಲನಗರ ಮತ್ತು ಮುನೀಶ್ವರ ನಗರ, ಕಾವಲ್ ಬೈಸಂದ್ರ ಅಲ್ಲಿರೋ ಎಲ್ಲ ಜನಗಳು ಇಲ್ಲಿ ಬಂದು ತಮ್ಮ ಪ್ರಾಬ್ಲಮ್ಗಳನ್ನ ಹೇಳಿ ಸಾಲ್ವ್ ಮಾಡಿ ಅವ್ರನ್ನ ಅಟೆಂಡ್ ಮಾಡೋಕ್ಕೆ ಮನೆ ಶಾಸಕರು ಇವತ್ತು ಈ ಕಚೇರಿನ ಉದ್ಘಾಟನೆ ಮಾಡ್ತಾ ಇದ್ದಾರೆ। ನಾನು ಸಾರ್ವಜನಿಕರು ವಿನಂತಿ ಮಾಡ್ಕೋತೀನಿ, ನಿಮ್ದು ಯಾವುದೇ ಗುಂಡು ಕೊರತೆ ಇದ್ರೆ ಈ ಕಚೇರಿನ ಸಂಪರ್ಕಿಸಿ ನಿಮ್ಮ ಏನು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡ್ಕೋಬಹುದು ಸರ್। ಇಲ್ಲಿ ಫಸ್ಟ್ ಇವಾಗ ಸದ್ಯಕ್ಕೆ MLA ಕಚೇರಿ ಒಂದು ಮಾಡಿದ್ದೀವಿ, ಶಾಸಕರ ಕಚೇರಿ। ಅದಾದ್ಮೇಲೆ ಟ್ಯಾಕ್ಸು KGಹಳ್ಳಿ ಸಬ್ ಡಿವಿಷನ್ ಅಲ್ಲಿ ಏನೇನು ಕೆಲಸ ಇರುತ್ತೋ ಅದೆಲ್ಲ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಅಂತ ನಾನು ಹೇಳ್ಕೊತಾ ಇದ್ದೀನಿ। ಫಸ್ಟ್ KGಹಳ್ಳಿ ಸಬ್ ಡಿವಿಷನ್ ನಮ್ಮ ಪುಲಿಕೇಶಿ ನಗರ ಸಬ್ ಡಿವಿಷನ್ ಒಂದೇ ಕಡೆ ಇತ್ತು, ಅದು ಅಶೋಕ ಥಿಯೇಟರ್ ಹತ್ರ ಇತ್ತು। ಇವಾಗ KGಹಳ್ಳಿ ಸಬ್ ಡಿವಿಷನ್ಗೆ ಇಲ್ಲಿ ಹೊಸದಾಗಿ LR ಬಂಡೆದಲ್ಲಿ ನಾವು ಕಚೇರಿನ ಉದ್ಘಾಟನೆ ಮಾಡಿದ್ವಿ ಸರ್। ಇದು LR ಬಂಡೆ ಪಾರ್ಕ್ ಇದೆ, ಶಾಂಪುರ್ ಕಡೆಯಿಂದ ಬಂದ್ರೆ ನಮ್ಮ ರೈಲ್ವೆ ಕಡೆಯಿಂದ ಬಂದ್ರೆ ಒಂದೇ ರೋಡು। ಎಲ್ಲರಿಗೂ ಗೊತ್ತು LR ಬಂಡೆ BBMP ಪಾರ್ಕ್ ಅಂದ್ರೆ ಈ ಬೆಂಗಳೂರು ಒನ್ ಇದೆ, ಟ್ಯಾಕ್ಸ್ ಆಫೀಸ್ ಇದೆ, ಎಲ್ಲ ಇದೆ। ಅಲ್ಲಿ ಒಳಗೆ ನಮ್ಮ MLA ಕಚೇರಿನ ಉದ್ಘಾಟನೆ ಮಾಡ್ತಾ ಇದ್ದೀವಿ। ಇದು ನಮ್ಮ ಬೆಂಗಳೂರು ನಾರ್ತ್ಗೆ ತುಂಬಾ ಹೆಮ್ಮೆ ಕೊಡುವಂತ ವಿಷಯಗಳು, ಯಾಕಂದ್ರೆ ನಮ್ಮ MLA ಸಾಹೇಬರು ಇದನ್ನ ಬಹಳ ಬೇಗ, ಅದು ತುಂಬಾ ಹಳೆ MLA ಆಗಲಿ ಹಳೆ ಕಾರ್ಪೊರೇಟರ್ ಆಗಲಿ ಇದನ್ನ ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ರು। ನಮ್ಮ MLA ಸಾಹೇಬರು ಬಂದ್ಮೇಲೆ ಇದನ್ನ ಫಿನಿಶ್ ಮಾಡಬೇಕು ಅಂದ್ಬಿಟ್ಟು ತುಂಬಾ ಫಂಡ್ ಕೊಟ್ಟು ಇದನ್ನ ಫಿನಿಶ್ ಮಾಡಿದ್ದಾರೆ। ಮತ್ತೆ ಅದಲ್ಲದೆ ಈಗ ನಮ್ಮ BBMP ಕಚೇರಿಗಳು ಏನಿದಾವೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇದು ಎಲ್ಲ ಇಲ್ಲೇ ಬರಬೇಕು ಅಂದ್ಬಿಟ್ಟು ಅವರು ತಿಳ್ಕೊಂಡಿದ್ದಾರೆ, ಮಾಡ್ತಾರೆ ಅದನ್ನ। ಮತ್ತೆ ನಮಗೆ ಈಗ ಅಕ್ಕಪಕ್ಕದಲ್ಲಿರೋ ಒಂದು 4-5 ವಾರ್ಡ್ಗಳಿಗೆ ಹತ್ರ ಆಗುತ್ತೆ ಇದು, ಅದರಿಂದ ಬಹಳ ಸಂತೋಷ ಆಗುತ್ತೆ ಸರ್। ಪಬ್ಲಿಕ್ ನಮ್ಮ ಸಾರ್ವಜನಿಕ ಪರವಾಗಿ ನಾವು MLA ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸರ್। ಅದನ್ನ ಇಲ್ಲಿ ಏನೇ ಕುಂದುಕೊರತೆಗಳಿದ್ರು ನಮ್ಗೆ ಅಧಿಕಾರಿಗಳು ಸ್ಥಳದಲ್ಲೇ ಸಿಗ್ತಾರೆ। ಈಗ ನಮ್ ಬಂದ್ಬಿಟ್ಟು ಏನೋ ಕಂಪ್ಲೇಂಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ಕೆಲಸ ಮಾಡ್ಕೊಳ್ತಾರ, ನಾವು MLA ಹೇಳ್ಬಿಟ್ಟು ನಾವು ಮಾಡಿಸ್ಕೊಡ್ತೀವಿ। ಸ್ನೇಹಿತರೆ, ಇವತ್ತು ಶುಕ್ರವಾರ 23ನೇ ತಾರೀಕು ಕಾವಲ್ ಬೈಸಂದ್ರ ವಾರ್ಡ್ ನಂಬರ್ 32 ಹಳೆದು ವಾರ್ಡಲ್ಲಿ ಇವತ್ತು GBA ಕಟ್ಟಡ, GBA ಮತ್ತು ಪಾಲಿಕೆ ಕಟ್ಟಡವನ್ನು ಉದ್ಘಾಟನೆ ನಮ್ಮ ಶಾಸಕರಾದ ಸನ್ಮಾನದ ಶ್ರೀ AC ಶ್ರೀನಿವಾಸ್ ಸಾಹೇಬರು ಉದ್ಘಾಟನೆ ಮಾಡಿದ್ರು। ಅನೇಕ ಕಾರ್ಯಕರ್ತರು, ಎಕ್ಸ್ ಕಾರ್ಪೊರೇಟರ್ಗಳು, ವಾರ್ಡ್ ಪ್ರೆಸಿಡೆಂಟ್ಗಳು, ಮಹಿಳಾ ಪ್ರೆಸಿಡೆಂಟ್ಗಳು, ಎಲ್ಲ ಲೀಡರ್ಗಳು, ಕಾಂಗ್ರೆಸ್ ಎಲ್ಲ ಮುಖಂಡರು, ಸೀನಿಯರ್ ಲೀಡರ್ಗಳು, ಯೂತ್ ಪ್ರೆಸಿಡೆಂಟ್ಗಳು, ಯೂತ್ ಲೀಡರ್ಗಳು ಎಲ್ಲ ಬಂದು ಜೊತೆಯಲ್ಲಿ ಕೈಗೂಡಿಸಿ ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಾರೆ। ಎಲ್ಲಾ ಕಾರ್ಯಕರ್ತರಿಗೂ MLA ಮುಖಾಂತರ, ನಮ್ಮ ಮುಖಾಂತರ, ಪಕ್ಷಕ್ಕೆ ಮುಖಾಂತರ ಎಲ್ಲರಿಗೂ ಅವ್ರಿಗೆ ಧನ್ಯವಾದ ಅಂತ ಹೇಳ್ತೀನಿ। ಈ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್। ये बताइए सर, आज GBA की नई वार्ड ऑफिस ओपन हुई है, इस बारे में क्या कहना चाहिए? देखिए, कई सालों से एक बहुत बड़ा मसला रहा कि रेवेन्यू, पर्टिकुलरली रेवेन्यू डिपार्टमेंट और इंजीनियरिंग डिपार्टमेंट को यहाँ से लोगों को वैसे टाउन या शिवाजी नगर जाना पड़ता था, क्वींस रोड को। तो MLA साहब ने बहुत अच्छा इनिशिएटिव लिया है
बहुत अच्छी शानदार ऑफिस खुली है और इसके तहत जितने भी हमारे डीजीएलडी से लेकर एलआर बंडे तक लोगों को फ़ायदा पहुंचेगा। और रेवेन्यू ऑफिस रहेगी यहाँ पे। टैक्स का मसला रहा, कोई इंजीनियरिंग डिपार्टमेंट का मसला रहा, हेल्थ डिपार्टमेंट का मसला रहा, पूरे यहीं से ऑपरेट करेंगे। तो एक बहुत बड़ा इनिशिएटिव है। एमएलए साहब को मैं मुबारकबाद देना चाहूँगा। और ये ऑफिस से क्या क्या मदद मिलेगी? रेवेन्यू, जैसे मैंने कहा, रेवेन्यू डिपार्टमेंट है, हेल्थ डिपार्टमेंट है, इंजीनियरिंग डिपार्टमेंट है, पूरे ऑफिसर्स यहाँ पर बैठेंगे और काम करेंगे इंशाल्लाह लोगों का। तो कॉर्पोरेटर्स अलग अलग जगहों पर अपने अपना ऑफिस बनाते, क्या कॉर्पोरेटर्स को यहाँ पर जगह दी जाए? यहाँ पर मीटिंग हॉल है, इधर भी है, एमएम रोड में मीटिंग हॉल है। और जब भी मीटिंग होगी, ओके, महाना या 15 दिन में एक बार मीटिंग को इस्तेमाल कर सकते हैं कॉर्पोरेटर्स भी एमएलए के साथ। तो एक बहुत बड़ा फ़ायदा रहेगा लोगों को कि यहाँ से लोग कोइंस रोड नहीं जाना पड़ेगा लोगों को। यहाँ पे रेवेन्यू ऑफिस रहेगी, जो भी मसला रहेगा रेवेन्यू डिपार्टमेंट का इधर ही सॉर्ट आउट होगा इंशाल्लाह। तो 11 वार्डों के ऑफिस भी यहीं है? 11 वार्डों की भी ऑफिस यहाँ पे आ सकते हैं, लेकिन सिंस वी हैव एन ऑफिस इन फ्रेजरटाउन में भी ऑफिस है, तो 2 जगह से ऑपरेट करेंगे, फ्रेजरटाउन और एक एलआर बंडे से। ಇದು ನಮ್ಮ ಬೆಂಗಳೂರು ಉತ್ತರ ತಾಲೂಕಿನ ಪಾಲಿಕೆ ಕಚೇರಿಯನ್ನ ಎಲ್ಲಾದು ಆಫೀಸು ನಿಮಗೆ ಕೊರತೆ ಇತ್ತು. ಇಲ್ಲಿ ಕೆಲವು ರೆವಿನ್ಯೂ ಆಫೀಸರ್ಗಳು ಎಲ್ಲ ನಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾ ಇರೋದ್ರಿಂದ ಈ ಭಾಗದಲ್ಲಿ 2-3 ವಾರ್ಡ್ಗೆ ನನ್ನ ಕಚೇರಿ, ರೆವಿನ್ಯೂ ಕಚೇರಿ ಮತ್ತು ಇಂಜಿನಿಯರಿಂಗ್ ಕಚೇರಿಗಳಿಗೆ ಅನುಕೂಲ ಆಗಲಿ ಅಂತ ಇದನ್ನು ಅಭಿವೃದ್ಧಿ ಮಾಡಿದ್ದೀವಿ. ಇಲ್ಲಿನ ನಮ್ಮ ಸ್ಥಳೀಯ ಜನಗಳಿಗೆ ಎಲ್ಲ ವ್ಯವಸ್ಥೆಗಳು ಹತ್ತಿರದಲ್ಲೇ ಸಿಗಲಿ, ಎಲ್ಲ ಆಫೀಸು ಇಲ್ಲೇ ಸಿಗಲಿ ಅಂತೇಳಿ ಈ ಕಟ್ಟಡವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಕ್ಷೇತ್ರದ ಎಲ್ಲ ಜನಗಳಿಗೂ ಈ ಕಟ್ಟಡ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸುತ್ತೇನೆ.